SK ಸೂಪರ್ TMT, ದ ಲಾಂಗ್ ಲೈಫ್ TMT. ಅಮೆರಿಕಾದಲ್ಲಿ ಭಾರತ ಮೂಲದ ಸಾಕೇತ್ ಸಾವನ್ನಪ್ಪಿರುವಂತಹ ಪ್ರಕರಣ 6 ದಿನದ ಬಳಿಕ ಸಾಕೇತ್ ಶ್ರೀನಿವಾಸಯ್ಯ ಮೃತದೇಹ ಪತ್ತೆಯಾಗಿದೆ. ಬರ್ಕ್ಲಿ ಬೆಟ್ಟಗಳಲ್ಲಿರುವಂತಹ ಅಂಜಾ ಸರೋವರದ ಬಳಿ ಮೃತದೇಹ ಸಿಕ್ಕಿದೆ. ಬರ್ಕ್ಲಿಯ ವಿವಿಯ ಸ್ನಾತಕೋತ್ತರ ಪದವಿಯನ್ನು ಓದ್ತಾ ಇದ್ದಂತಹ ಸಾಕೇತ್ ಶ್ರೀನಿವಾಸಯ್ಯ ಫೆಬ್ರವರಿ 9ನೇ ತಾರೀಕಿನಂದು ನಿಗೂಢವಾಗಿ ನಾಪತ್ತೆಯಾಗಿದ್ದಂತಹ ಸಾಕೇತ್ನ ಮೃತದೇಹ ಇವತ್ತು ಸಿಕ್ಕಿದ್ದು ಸದ್ಯ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಸಾಕೇತ್ ಸಾವಿಗೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗುತ್ತಾದರೂ ಕೂಡ ಸದ್ಯ ಕರ್ನಾಟಕದಲ್ಲಿರತಕ್ಕಂತಹ ಸಾಕೇತ್ನ ಪೋಷಕರು ಮೃತದೇಹವನ್ನು ನೋಡೋವರೆಗೂ ಕೂಡ ಇದು ಸಹಜ ಸಾವು ಅಂತ ನಾವು ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಾಕೇತ್ ಅಮೆರಿಕಾದಲ್ಲಿ ಸಾವನ್ನಪ್ಪಿದಂತಹ ಕನ್ನಡಿಗ ಸಾಕೇತ್ ಕುಟುಂಬಸ್ಥರಿಗೆ ಭಾರತೀಯ ರಾಯಭಾರಿ ಕಚೇರಿಯಿಂದ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ. ಮೃತ ಸಾಕೇತ್ ಕುಟುಂಬಸ್ಥರು ತುರ್ತು ವೀಸಾಗಾಗಿ ಈಗಾಗಲೇ ಅಪ್ಲೈ ಮಾಡಿಕೊಂಡಿದ್ದಾರೆ. ನಾವು ಮೃತದೇಹವನ್ನು ನೋಡಿ ಗುರುತು ಪತ್ತೆ ಹಚ್ಚಬೇಕು, ಆ ನಂತರವೇ ನಾವು ಇದು ಸಾವು ಅಂತ ನಂಬಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಅವರ ಅಭಿಪ್ರಾಯವಾಗಿದೆ, ನೋವಿನ ನುಡಿಗಳಾಗಿದೆ. ನಾಗರಬಾವಿಯಲ್ಲಿರುವಂತಹ ಮೃತ ಸಾಕೇತ್ ಶ್ರೀನಿವಾಸ್ ಅವರ ನಿವಾಸ ಅಮೆರಿಕಕ್ಕೆ ತೆರಳಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕುಟುಂಬಸ್ಥರು. ತುರ್ತು ವೀಸಾವನ್ನು ಕೂಡ ಅಪ್ಲೈ ಮಾಡಲಾಗಿದೆ. ಮೃತದೇಹವನ್ನು ನೋಡಿದ ನಂತರದಲ್ಲೇ ಅದು ತಮ್ಮ ಮಗನ ಮೃತದೇಹ ಅಂತ ಖಾತ್ರಿಪಡಿಸ್ಕೊಂಡು ಅದು ಸಾವು ಅನ್ನೋದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ. ಈಗಲೇ ನಾವು ಆ ನಿರ್ಧಾರಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕೂಡ ಅವರಿಗೆ ನಾಪತ್ತೆ ಅನ್ನುವಂತಹ ಭಾವನೆಯೇ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಈಗ 6 ದಿನಗಳ ಬಳಿಕ ಸಾಕೇತ್ನ ಮೃತದೇಹ ಸಿಕ್ಕಿದೆ. ಸೊ ಉಳಿದಂತೆ ಈಗ ನೆಕ್ಸ್ಟ್ ಪ್ರೊಸೀಜರ್ ಕುರಿತಾಗಿ ರಾಯಭಾರಿ ಕಚೇರಿಯಿಂದ ಪೋಷಕರಿಗೆ ಸಿಗ್ತಾ ಇರ್ತಕ್ಕಂತಹ ಮಾಹಿತಿ ಏನು ಮತ್ತು ಪೋಷಕರು ಏನು ಹೇಳ್ತಾ ಇದ್ದಾರೆ? ದಿವ್ಯಾ, ಇದು ಕರ್ನಾಟಕದ ಮಟ್ಟಿಗೆ ಎರಡನೇ ದುರಂತ ಅಂತಲೇ ಹೇಳಬಹುದು. ತ್ಯಾಮಗೊಂಡ್ಲುವಿನ ಯುವಕ ಕೆನಡಾದಲ್ಲಿ ಗುಂಡೇಟಿಗೆ ಬಲಿಯಾದಂತಹ ಬಳಿಕ ಇದು ಎರಡನೇ ಪ್ರಕರಣ. ಅಂದರೆ ಇದು ಗುಂಡೇಟಿಗೆ ಬಲಿಯಾಗಿಲ್ಲ, ಆದರೆ ನಿಗೂಢವಾಗಿ ಅಲ್ಲಿ ಓದ್ತಿದ್ದಂತಹ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಅಂತೇಳಿ ಈತ ಫೆಬ್ರವರಿ 9ನೇ ತಾರೀಕು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಆತ ವಿದ್ಯಾಭ್ಯಾಸಕ್ಕೆ ಅಂತೇಳಿ ತೆರಳಿರ್ತಾನೆ. ಆ ಸಂದರ್ಭದಲ್ಲಿ ಆತ 9ನೇ ತಾರೀಕಿನಲ್ಲೂ ಕೂಡ ನಿಗೂಢವಾಗಿ ಸಾವನ್ನಪ್ಪಿರ್ತಾನೆ. ಆತ ಓದ್ತಿದ್ದಂತಹ ಆ ಒಂದು ವಿವಿ ಏನಿದೆ, ವಿವಿಯ ಆ ಬೆಟ್ಟಗುಡ್ಡದ ಒಂದು ಕಡಿದಾದಂತಹ ಒಂದು ಸರೋವರ ಏನಿದೆ, ಆ ಸರೋವರದ ಬಳಿ ಇದೀಗ ಆತ ಸಾವನ್ನಪ್ಪಿರುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಹೀಗಾಗಿಯೇ ಈ ಒಂದು ಪ್ರಕರಣ ಆತನನ್ನು ಯಾರಾದರೂ ಕೊಲೆ ಮಾಡಿ ಬಿಸಾಕಿದ್ರ ಅಥವಾ ಕೊಲೆಗೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಅಲ್ಲಿನ ಪೊಲೀಸರು ಈಗ ಈ ಬಗ್ಗೆ ತನಿಖೆಯನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಆ ಅಂಜಾ ಸರೋವರದ ಬಳಿ ಹುಡುಕಾಟವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮೃತದೇಹ ಸಿಕ್ಕಿದೆ. ಈ ಬಗ್ಗೆ ಭಾರತೀಯ ರಾಯಭಾರಿ ಕಚೇರಿಗೆ ಮಾಹಿತಿಯನ್ನು ಕೊಡುವ ಕೆಲಸವನ್ನ ಅಮೆರಿಕಾದಿಂದ ಮಾಡಲಾಗಿತ್ತು. ಮತ್ತೆ ರಾಯಭಾರಿ ಕಚೇರಿಯ ಅಧಿಕಾರಿಗಳು ಇದೀಗ ಈ ಸಾಕೇತ್ ಅವರ ಕುಟುಂಬವನ್ನು ನಾಗರಬಾವಿಯಲ್ಲಿದೆ ಬೆಂಗಳೂರಿನ ಅವರ ಕುಟುಂಬ ಬೆಂಗಳೂರಿನಲ್ಲಿ ಅವರನ್ನು ಸಂಪರ್ಕ ಮಾಡಿ ವಿಚಾರವನ್ನು ತಿಳಿಸುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ಆ ಕುಟುಂಬದ ಪೋಷಕರೇನಿದ್ದಾರೆ, ಅವರ ಅಪ್ಪ ಅಮ್ಮ ಇದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ. ನಮ್ಮ ಮಗನನ್ನು ನಾವು ಕಣ್ಣಾರ ನೋಡಬೇಕು, ಆ ಬಳಿಕ ಆತ ಸತ್ತಿದಾನ ಇಲ್ವಾ ಅಂತೇಳಿ ತೀರ್ಮಾನವನ್ನು ಮಾಡ್ತೀವಿ ಅನ್ನೋ ಮಟ್ಟಿಗೆ ಅವರು ದುಃಖವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ತುರ್ತು ವೀಸಾವನ್ನು ಸಹ ಅಪ್ಲೈ ಮಾಡಿ ಅವರು ಕೂಡ ಕ್ಯಾಲಿಫೋರ್ನಿಯಾಗೆ ಹೋಗೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ದಿವ್ಯ, ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.